ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಸದ್ಯ ಮಂಡ್ಯದಲ್ಲಿ ಮನೆ ಮನೆಗಳಲ್ಲೂ ಕನ್ನಡ ಬಾವುಟ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮಂಡ್ಯ ನಗರದಲ್ಲಿ ಅಭಿಯಾನವನ್ನು ಉದ್ಘಾಟಿಸಿದ ಸಚಿವ ಚೆಲುವರಾಯಸ್ವಾಮಿ ಹಲವು ಮನೆಗಳಿಗೆ ಕರ್ನಾಟಕ ಬಾವುಟವನ್ನು ವಿತರಿಸಿ ಸಚಿವ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು. ಇನ್ನು ಜಿಲ್ಲೆಯಾದ್ಯಂತ ಪ್ರತಿ ಮನೆಗಳಲ್ಲೂ ಕನ್ನಡ ಬಾವುಟವನ್ನು ಹಾರಿಸಲು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು. ಆ ಮೂಲಕ ಸಮ್ಮೇಳನದಲ್ಲಿ ಕನ್ನಡಿಗರ ಭಾಗವಹಿಸುವಿಕೆ ಹೆಚ್ಚಿಸುವ ಉದ್ದೇಶವನ್ನು ಕೂಡ ಹೊಂದಲಾಗಿದೆ. ಇನ್ನು ಶಾಸಕ ಗಣಿಗ ರವಿ ನೇತೃತ್ವದಲ್ಲಿ ನಡೆದಂತಹ ಮನೆಗಳಲ್ಲೂ ಬಾವುಟ ಅಭಿಯಾನ ಇದು. ಇನ್ನು ಅಭಿಯಾನದಲ್ಲಿ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್, ಸಿಇಒ ಶೇಖ್ ತನ್ವೀರ್ ಆಸಿಫ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹೇಶ್ ಜೋಶಿ ಕೂಡ ಭಾಗಿಯಾಗಿದ್ದರು. ಮತ್ತು ನಗರಸಭಾ ಅಧ್ಯಕ್ಷರಾದಂತಹ ಶ್ರೀಯುತ ಎನ್ ನಾಗೇಶ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ ಮೂಲ ಅಧ್ಯಕ್ಷರಾದ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತದೆ. ನಿಮ್ಮೆಲ್ಲರ ಆಶೆಯಂತೆ ವಿಭಿನ್ನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಬೇಕು, ಕನ್ನಡದ ಹಬ್ಬ ಆಚರಣೆ ಮಾಡಬೇಕು ಅನ್ನೋದೇ ನಮ್ಮ ಈ ಕ್ಷೇತ್ರದ ಶಾಸಕರು. ನಾವು ಪ್ರತಿ ಮನೆ ಮೇಲೆ ಕನ್ನಡ ಬಾವುಟವನ್ನು ಆರಿಸಬೇಕು ಅಂತ ಸಂಕಲ್ಪ ಮಾಡಿದರು. ಅದನ್ನು ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದೀನಿ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ಬೇರೆ ತಾಲೂಕು ಕೇಂದ್ರದಲ್ಲೂ ಇದನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತು 17ನೇ ತಾರೀಕು ಒಂದು ಮ್ಯಾರಥಾನ್ ಇಟ್ಟಿದ್ದಾರೆ, ಕನ್ನಡಕ್ಕಾಗಿ ಓಟ ಅಂತ ಹೇಳಿ. ಅವತ್ತು ಅನೇಕ ಬೇರೆ ಗಣ್ಯರನ್ನ ಕರೆಸ್ತಾ ಇದ್ದಾರೆ. ನಾನು ಬರ್ತೀನಿ ಅವತ್ತು ಸಹ ಈ ಥರದ ಒಂದು ನಿರಂತರವಾಗಿ. ಸೊ ನಮ್ಮ 20, 21, 22 ನಿರಂತರವಾಗಿ ಅಲ್ಲಿವರೆಗೆ ಒಂದಲ್ಲ ಒಂದು ಪ್ರೋಗ್ರಾಮ್ ಥರ ನಡೆಯುತ್ತೆ. ಇದು ಭಾಳ ಯಶಸ್ವಿ ಮಾಡಬೇಕು ಅಂತ ಹೇಳಿ ಒಂದೆಲ್ಲರ ಪ್ರಯತ್ನ. ಇದು ಅದೇ ಉತ್ಸಾಹ. ಮಂಡ್ಯಕ್ಕೆ ಡಿಫರೆಂಟಾಗಿರಬೇಕು, ಮಂಡ್ಯಕ್ಕೆ ಒಂದು ಈ ಸಮ್ಮೇಳನ ಕಳೆ ಕಟ್ಟಬೇಕು. 20 ವರ್ಷಗಳ ನಂತರ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ಮಂಡ್ಯ ಅಂತ ಹೇಳಿದ್ರೆ ಕನ್ನಡ 30 ವರ್ಷಗಳ ನಂತರ ನಡೀತದೆ. ಮಂಡ್ಯ ಅಂದರೆ ಕನ್ನಡ, ಕನ್ನಡ ಅಂದರೆ ಮಂಡ್ಯ. 100ಕ್ಕೆ 100ರಷ್ಟು ಕನ್ನಡವನ್ನು ಆರಾಧಿಸುವ, ಮಾತನಾಡುವ ಏಕೈಕ ಜಿಲ್ಲೆ ಈ ಕರ್ನಾಟಕದಲ್ಲಿ ಯಾವ್ದಾರು ಇದ್ದರೆ ಮಂಡ್ಯ. ಈ ಮಂಡ್ಯದ ಜನ ಇವತ್ತು ತಳಿರು ತೋರಣವನ್ನು ಕಟ್ಟಿ ಮಂಡ್ಯದ ಮನೆಗಳ ಮೇಲೆ ಮನಸ್ಸಿನಲ್ಲಿ ಕನ್ನಡದ ಬಾವುಟ ಆರಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ನಗರಸಭೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸ್ಥಳೀಯ ಆಡಳಿತ ಸೇರಿ ಇವತ್ತು ಸಾಂಕೇತಿಕವಾಗಿ ನಾನು, ನಮ್ಮ ಮಂತ್ರಿಗಳು, ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, DC, SP ಮತ್ತು CO ಇವರಿಷ್ಟು ಜನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.